ಸೊ ವರ್ಡ್ಪ್ರೆಸ್ ಅನ್ನ ಇನ್ಸ್ಟಾಲ್ ಮಾಡೋದು ಗೊತ್ತಾಯ್ತು, ಹೇಗೆ ಹೋಸ್ಟಿಂಗ್ ಅನ್ನ ಬೈ ಮಾಡೋದು ಗೊತ್ತಾಯ್ತು, ಅಂಡ್ ಡೊಮೈನ್ ಅನ್ನ ಹೇಗೆ ತಗೊಳ್ಳೋದು ಗೊತ್ತಾಯ್ತು. ಸೊ ರೈಟ್ ನೌ ಒಂದು ಥೀಮ್ ಅನ್ನ ನೀವು ಯಾವ ರೀತಿ ಇನ್ಸ್ಟಾಲ್ ಮಾಡೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮರಿಬೇಡಿ. ಅಂಡ್ ಥೀಮ್ಸ್, ಫಾರ್ ಎಕ್ಸಾಂಪಲ್ ನೀವು ಒಂದು ಮನೆ ಕಟ್ಟಿದ್ರೆ ಆ ಮನೆಗೆ ಯಾವ ರೀತಿ ನೀವು ಇಂಟೀರಿಯರ್ ಮಾಡಿಸ್ತೀರಾ, ಯಾವ ರೀತಿ ಪೇಂಟ್ ಹೊಡಿಸ್ತೀರಾ, ಅದು ಮ್ಯಾಟರ್ ಆಗುತ್ತೆ ಅಲ್ವಾ. ನೋಡಿದವ್ರಿಗೆ ಅದು ಚೆನ್ನಾಗಿ ಕಾಣಿಸ್ಬೇಕು ಅಷ್ಟೇ. ಸೊ ವೆಬ್ಸೈಟ್ ಕೂಡ ಆ ರೀತಿನೇ. ಒಂದು ವೆಬ್ಸೈಟ್ ಚೆನ್ನಾಗಿದೆ, ಆರ್ಗನೈಸ್ ಆಗಿದೆ ಅಂಡ್ ಯೂಸರ್ ಫ್ರೆಂಡ್ಲಿ ಆಗಿದೆ ಅಂದಾಗ ಗೂಗಲ್ ಅಲ್ಲಿ ರ್ಯಾಂಕಿಂಗ್ ಕೂಡ ಸಿಗುತ್ತೆ. ಒಂದು ಎರಡನೇದು ನಿಮ್ದೊಂದು ಒಳ್ಳೆ ಬ್ರ್ಯಾಂಡ್ ವ್ಯಾಲ್ಯೂ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಅದಕ್ಕೆ ನೀವು ಯಾವಾಗಾದ್ರೂ ಒಂದು ವೆಬ್ಸೈಟ್ ಮಾಡಬೇಕಾದ್ರೆ ದಯವಿಟ್ಟು ಪೇಡ್ ಥೀಮ್ಸ್ ಮುಖಾಂತರ ಹೋಗಿ. ಯಾಕಂದ್ರೆ ಫ್ರೀ ಥೀಮ್ಸ್ ಅನ್ನ ನೀವು ಜಾಸ್ತಿ ಕಸ್ಟಮೈಸ್ ಮಾಡೋಕ್ ಆಗೋದಿಲ್ಲ. ಸೊ ನಿಮ್ಗೆ ದುಡ್ಡಿಲ್ಲ ಅಂತ ಹೇಳಿ ನೀವು ಫ್ರೀ ಥೀಮ್ಸ್ ಅನ್ನ ಯೂಸ್ ಮಾಡಿದ್ರೆ ಮೇ ಬಿ ಇನ್ ಫ್ಯೂಚರ್ ಅಲ್ಲಿ ನೀವು ಕಸ್ಟಮೈಸ್ ಮಾಡೋಕ್ ಆಗೋದಿಲ್ಲ. ನೀವು ಅನ್ಕೊಂಡಂಗೆ ಅದು ಗೂಗಲ್ ಇಂಡೆಕ್ಸಿಂಗ್ ಆದ್ರೂ ಕೂಡ ಕೆಲವೊಂದು ಕಡೆ ನೀವು ಅನ್ಸ್ಯಾಟಿಸ್ಫೈಡ್ ಆಗ್ತೀರಾ ಅನ್ನೋ ನನಗನ್ಸುತ್ತೆ. ಯಾವ ರೀತಿ ಪೇಯ್ಡ್ ಥೀಮ್ಸ್ ಅನ್ನ ತಗೋಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ದಯವಿಟ್ಟು ಈ ವಿಡಿಯೋನ ನೋಡಿ. ಅಂಡ್ ಈ ರೈಟ್ ನಾವು ನಾನು ನಿಮ್ಗೆ ತೋರಿಸಿರೋದು ಫ್ರೀ ಆಗಿ ನೀವು ಯಾವ ರೀತಿ ಒಂದು ಒಳ್ಳೆ ಥೀಮ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಸೊ ಯಾವ ರೀತಿ ಒಂದು ಫ್ರೀ ವರ್ಷನ್ ಥೀಮ್ ಅನ್ನ ನೀವು ಇನ್ಸ್ಟಾಲ್ ಮಾಡ್ಕೊಂಡು ನಿಮ್ಮ ವೆಬ್ಸೈಟ್ ಅನ್ನ ಸೂಪರ್ ಡೂಪರ್ ಆಗಿ ಯಾವ ರೀತಿ ಮಾಡಬಹುದು ಅನ್ನೋದನ್ನ ನಾನು ಇಲ್ಲಿ ತೋರಿಸ್ತೀನಿ. ಸೊ ಗೂಗಲ್ ಅಲ್ಲಿ ಹೋಗಿ ನೀವು ವರ್ಡ್ಪ್ರೆಸ್ ಥೀಮ್ ಅಂತ ಹೊಡೆದಾಗ ನಿಮಗೆ ಬೇಸಿಕಲಿ ಒಂದು wordpress.org ಅನ್ನೋ ಥೀಮ್ಸ್ ಪ್ಯಾನಲ್ ಹೋಗುತ್ತೆ. ಆ ವೆಬ್ಸೈಟ್ ಹೋಗಿ ನೀವು ಇಲ್ಲಿ ಸುಮಾರು ಥೀಮ್ಸ್ ಗಳಿದಾವೆ. ಸೊ ಫಾರ್ ಎಕ್ಸಾಂಪಲ್ 10,000 ಅಂತ ತೋರಿಸ್ತಾ ಇದೆ ಫ್ರೀ ಥೀಮ್ಸ್ ಇದಾವೆ. 10,000 ಫ್ರೀ ಥೀಮ್ಸ್ ಅನ್ನ ನೀವು ಯೂಸ್ ಮಾಡ್ಕೋಬಹುದು. ಇಲ್ಲಿ ನಿಮಗೆ ಇಷ್ಟವಾದಂತಹ ಥೀಮ್ಸ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ಯು ಕ್ಯಾನ್ ಜಸ್ಟ್ ಡೌನ್ಲೋಡ್ ಇಟ್. ನೀವು ಡೌನ್ಲೋಡ್ ಮಾಡಿದ ತಕ್ಷಣ ಅದು ಜಿಪ್ ಫೈಲ್ ಅಲ್ಲಿ ನಿಮ್ಮ ಡೆಸ್ಕ್ಟಾಪ್ ಅಲ್ಲಿ ಸ್ಟೋರ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ರಿಯಲ್ ಎಸ್ಟೇಟ್ ನಾನು ಒಂದು ಸಣ್ಣ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ಒನ್ಸ್ ಯು ಗೆಟ್ ದಟ್ ಫೈಲ್, ನಿಮ್ಮ ವರ್ಡ್ಪ್ರೆಸ್ ನಾ ಹೇಳ್ಕೊಟ್ಟಿದ್ದೀನಿ ಹೌ ಟು ಇನ್ಸ್ಟಾಲ್ ಅ ವರ್ಡ್ಪ್ರೆಸ್. ನೀವು ಹಂಗೂ ಮರ್ತಿದ್ದೀರಾ ಅಂದ್ರೆ ಈ ವಿಡಿಯೋನ ನೋಡಿ, ಹೌ ಟು ಇನ್ಸ್ಟಾಲ್ ವರ್ಡ್ಪ್ರೆಸ್ ಹೇಳ್ಕೊಟ್ಟಿದ್ದೀನಿ. ಅಂಡ್ ಈ ವರ್ಡ್ಪ್ರೆಸ್ ಹೋಗಿ ಅಪಿಯರೆನ್ಸ್ ಅಂತ ಒಂದು ಸೆಕ್ಷನ್, ಆನ್ ದ ಲೆಫ್ಟ್ ಹ್ಯಾಂಡ್ ಸೈಡ್ ಅಪಿಯರೆನ್ಸ್ ಅಂತ ಒಂದು ಸೆಕ್ಷನ್ ಇದೆ. ಅಲ್ಲಿ ಹೋಗಿ ಅಪ್ಲೋಡ್ ದ ಥೀಮ್ಸ್ ಅನ್ನೋ ಆಪ್ಷನ್ ಚೂಸ್ ಮಾಡಿ. ಒನ್ಸ್ ಯು ಚೂಸ್ ಇಟ್ ವಿಲ್ ಗಿವ್ ಯು ಅ ಪಾತ್. ಫಾರ್ ಎಕ್ಸಾಂಪಲ್ ಇಲ್ಲಿ ಸುಮಾರು ಥೀಮ್ಸ್ ಗಳು ನೋಡ್ತಾ ಇದ್ದೀರಾ. ಸೊ ದೀಸ್ ಆರ್ ಫ್ರೀ ಥೀಮ್ಸ್ ವಿಚ್ ಐ ಡೋಂಟ್ ವಾಂಟ್ ಇಟ್. ಸೊ ಯೂಶಲಿ ಏನಾಗುತ್ತೆ ಅಂದ್ರೆ ಫ್ರೀ ಥೀಮ್ಸ್ ಮೇಲೆ ವರ್ಕ್ ಮಾಡ್ಬೇಕಂದ್ರೆ ತುಂಬಾ ಕಷ್ಟ, ಯಾಕಂದ್ರೆ ಆರ್ಗನೈಸ್ ಮಾಡೋದು ಲಿಟಲ್ ಬಿಟ್ ಟಫ್ ಇರುತ್ತೆ. ಡೆಮೋ ಇನ್ಸ್ಟಾಲೇಷನ್ಸ್ ಎಲ್ಲ ಸಿಗೋದಿಲ್ಲ. ಸೊ ನಾವು ಇವಾಗ ಅಪ್ಲೋಡ್ ಅನ್ನ ಮಾಡಕ್ ಹೋಗ್ತಾ ಇದೀವಿ. ಸೊ ಒನ್ಸ್ ಯು ಅಪ್ಲೋಡ್ ಇಟ್, ಇಲ್ಲಿ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡಿದ ಇನ್ಸ್ಟಾಲ್ ಅಂತ ಕೊಡಿ. ಸೊ ಕಂಪ್ಲೀಟ್ ಜಿಪ್ ಫೈಲ್ ಏನಿದೆ ಅಲ್ಲಿ ಎಕ್ಸ್ಟ್ರಾಕ್ಟ್ ಆಗಿ ನಿಮ್ಮ ಸಾಫ್ಟ್ವೇರ್ ಅಂದ್ರೆ ನಿಮ್ಮ ವರ್ಡ್ಪ್ರೆಸ್ ಅಲ್ಲಿ ಆ ಪರ್ಟಿಕ್ಯುಲರ್ ಥೀಮ್ ಇನ್ಸ್ಟಾಲ್ ಆಗುತ್ತೆ. ಒನ್ಸ್ ಇಟ್ ಇಸ್ ಇನ್ಸ್ಟಾಲ್, ಜಸ್ಟ್ ಕ್ಲಿಕ್ ದ ಆಕ್ಟಿವ್ ಬಟನ್ ಹಿಯರ್. ಸೊ ಯೂಶಲಿ ಎಲ್ಲ ಥೀಮ್ಸ್ ಇದೇ ಪ್ರೋಸೆಸ್ ಇರುತ್ತೆ. ಸೊ ನಥಿಂಗ್ ರಾಕೆಟ್ ಸೈನ್ಸ್ ಇಲ್ಲಿ. ಸೊ ಈಸಿಯಾಗಿ ನೀವು ಥೀಮ್ ಅನ್ನ ಇನ್ಸ್ಟಾಲ್ ಮಾಡೋದು. ಒನ್ಸ್ ಯು ಇನ್ಸ್ಟಾಲ್ ದ ಥೀಮ್, ಇಲ್ಲಿ ನಿಮಗೆ ಕಾಣಿಸೋ ಹಾಗೆ ರಿಯಲ್ ಎಸ್ಟೇಟ್ ಬೇಸ್ ಅಂತ ಇದೆ. ಇಲ್ಲಿ ನೋಡಿ ಆನ್ ದ ರೈಟ್ ಹ್ಯಾಂಡ್ ಸೈಡ್ ಆಕ್ಟಿವ್ ಅಂತ ಇದೆ. ಸೊ ನನಗೆ ಈ ಥೀಮ್ ಬೇಡ ಅಂದ್ರೆ ನಾನು ಇದನ್ನ ಚೂಸ್ ಮಾಡ್ಕೋಬಹುದು. ಬಟ್ ರೈಟ್ ನೌ ಐ ಆಮ್ ಇನ್ಸ್ಟಾಲಿಂಗ್ ಗೋಯಿಂಗ್ ವಿತ್ ರಿಯಲ್ ಎಸ್ಟೇಟ್. ಸೊ ಇಲ್ಲಿ ಹೋಗಿದ ತಕ್ಷಣ ಎಲ್ಲಾ ಥೀಮ್ಸ್ ಗಳಿಗೂ ಅದೇ ಆದಂತಹ ಒಂದು ಫೀಚರ್ಸ್ ಇರ್ತವೆ. ಪ್ಲಗ್ಇನ್ಸ್ ಇರ್ತವೆ. ಪ್ಲಗ್ಇನ್ಸ್ ಅಂದ್ರೆ ಏನು? ಅ ಪೀಸ್ ಆಫ್ ಸಾಫ್ಟ್ವೇರ್ ವಿಚ್ ಹೆಲ್ಪ್ಸ್ ಯು ಟು ಎಕ್ಸಿಕ್ಯೂಟ್ ಫ್ಯೂ ಆಕ್ಷನ್ಸ್. ಸೊ ಪ್ಲಗ್ಇನ್ಸ್ ಬೇಕೇ ಬೇಕು, ಅದು ಕೂಡ ಒಂದು ಪೀಸ್ ಆಫ್ ಸಾಫ್ಟ್ವೇರ್. ಅದಿಲ್ದಂಗೆ ವೆಬ್ಸೈಟ್ ವರ್ಕ್ ಆಗೋದಿಲ್ಲ. ಸೊ ಪ್ಲಗ್ಇನ್ಸ್ ತುಂಬಾನೇ ಅಗತ್ಯ. ಡ್ಯಾಶ್ ಬೋರ್ಡ್ ಹೋಗಿ ಆ ಥೀಮ್ಗೆ ಪರ್ಟಿಕ್ಯುಲರ್ ಆಗಿರುವಂತಹ being installed. Right now I'm trying to install the necessary and the required ಆಗಿರುವಂತ plugins ಗಳನ್ನು ಇನ್ಸ್ಟಾಲ್ ಮಾಡ್ಕೋತಾ ಇದ್ದೀನಿ. I'm just activating it now. ಒಂದ್ಸಲ ಆಕ್ಟಿವೇಟ್ ಮಾಡಿದ್ರೆ all the plugins related to this website is activated. ಸೊ ನೀವು ಯಾವುದೇ ಒಂದು ಪೇಯ್ಡ್ ಥೀಮ್ ಆಗಿರ್ಬೋದು ಇಲ್ಲ ಫ್ರೀ ಥೀಮ್ಸ್ ಆಗಿರ್ಬೋದು ಇನ್ಸ್ಟಾಲ್ ಮಾಡೋ ಮುಂಚೆ ಅದಕ್ಕೆ ಯಾವ ರೀತಿ ಪ್ಲಗ್ಇನ್ಸ್ ಅಗತ್ಯ ಇದೆ ಅನ್ನೋದನ್ನ ನೋಡ್ಕೊಂಡು ಓದ್ಕೊಂಡು and then you can go ahead and install it. Alright, once plugin is installed ಆದ್ಮೇಲೆ the theme will get activated. ಸೊ ಈ ರೀತಿ ನೀವು ಥೀಮ್ಸ್ ಅನ್ನ ಇನ್ಸ್ಟಾಲ್ ಮಾಡ್ಕೊಂಡು ನೀವು ವರ್ಕ್ ಮಾಡ್ಬೋದು ಅಂಡ್ ಅದನ್ನ ಕಸ್ಟಮೈಸ್ ಮಾಡಿ ನೀವು ಒಂದು ವೆಬ್ಸೈಟ್ ಅನ್ನ ಬಿಲ್ಡ್ ಮಾಡ್ಬೋದು. There's another way which is through the elementary. There's one plugin called elementary. Search ಮಾಡಿ elementary website builder. This is another tool. ಒಂದು ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ತುಂಬಾನೇ ಅಗತ್ಯವಾದಂತಹ ಒಂದು ಟೂಲ್ which you have to activate it. ಅಂಡ್ ಆಲ್ಸೋ ಇಲ್ಲೊಂದು ಎಲಿಮೆಂಟರಿ ಕಿಟ್ ಅಂತ ಇದೆ, ಅಲ್ಲಿ ಸುಮಾರು ಅದರ್ ಫೀಚರ್ಸ್ ಕೂಡ ಇರುವಂತಹ ಒಂದು ಟೆಂಪ್ಲೇಟ್ಸ್ ಗಳು ನಿಮ್ಗೆ ಸಿಗುತ್ತವೆ. ಸೊ ಇದನ್ನ ಕೂಡ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಈಸಿ ಫಾರ್ ಯು ಟು ಬಿಲ್ಡ್ ಅ ವೆಬ್ಸೈಟ್ ಥ್ರೂ ದೀಸ್ ಟು ವೆಬ್ಸೈಟ್ ಬಿಲ್ಡರ್ ಎಲಿಮೆಂಟರಿ ಟು ಪ್ಲಗಿನ್ಸ್. ಸೊ ಇವೆರಡನ್ನು ನೀವು ಆಕ್ಟಿವೇಟ್ ಮಾಡಿದ ತಕ್ಷಣನೇ ಜಸ್ಟ್ ಗೋ ಟು ದ ಸೆಟ್ಟಿಂಗ್ಸ್. ಸೊ ಎಲಿಮೆಂಟರಿಗೆ ಹೋಗಿ ಅಲ್ಲಿ ಸೆಟ್ಟಿಂಗ್ಸ್ ಅನ್ನ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಲ್ಯಾಂಡಿಂಗ್ ಪೇಜ್ ಅನ್ನು ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ. ಸೊ ದಟ್ ನಿಮ್ಮ ಲ್ಯಾಂಡಿಂಗ್ ಪೇಜ್ ಅಲ್ಲಿ ಈ ಪ್ಲಗಿನ್ ಆಕ್ಟಿವೇಟ್ ಆಗುತ್ತೆ. ಸೊ ನಿಮ್ಗೆ ಈಸಿಯಾಗಿ ಕಸ್ಟಮೈಸ್ ಮಾಡ್ಬೋದು. ಎಡಿಟಬಲ್, ಕಸ್ಟಮೈಸ್ ಅಂದ್ರೆ ಎಡಿಟಬಲ್ ಮಾಡ್ಬೋದು, ಎಡಿಟಬಲ್ ವರ್ಷನ್ ಅಲ್ಲಿ ಇರುತ್ತೆ. ದಿಸ್ ಹೌ ಇಟ್ ಇಸ್. ದ ಹೋಮ್ ಅಂತ ಕ್ರಿಯೇಟ್ ಮಾಡ್ಕೊಳ್ಳಿ. ದಿಸ್ ಇಸ್ ಅ ಲ್ಯಾಂಡಿಂಗ್ ಪೇಜ್ ವಿಚ್ ಐ ಆಮ್ ಟ್ರೈಂಗ್ ಟು ಡೂ. ಇಲ್ಲಿ ಹೋಗಿ ದೆನ್ ಪಬ್ಲಿಷ್ ಕೊಡೋ ಮುಂಚೆ ಟೆಂಪ್ಲೇಟ್ಸ್ ಹತ್ರ ಹೋಗಿ ಡಿಫಾಲ್ಟ್
ಎಲಿಮೆಂಟ್ರಿ ಕ್ಯಾನ್ವಾಸ್ ಇದೆ, ಎಲಿಮೆಂಟ್ರಿ ಡಿಫಾಲ್ಟ್ ಟೆಂಪ್ಲೇಟ್ಸ್ ಇದೆ, ಎಲಿಮೆಂಟ್ರಿ ಫುಲ್ ವಿಡ್ತ್, ಐ ಥಿಂಕ್ ಫುಲ್ ವಿಡ್ತ್ ನಾನು ಚೂಸ್ ಮಾಡ್ಕೋತೀನಿ ಸೊ ದಟ್ ಕಂಪ್ಲೀಟ್ ಒಂದು ಲೇಔಟ್ ಒಂದು ವೈಡ್ ಆಗಿ ಬರುತ್ತೆ. ಸೊ ಆ್ಯಂಡ್ ದೆನ್ ಇಲ್ಲಿ ಬಂದು ನೋ ಸ್ಲೈಡ್, ಬಿಕಾಸ್ ಲ್ಯಾಂಡಿಂಗ್ ಪೇಜ್ ಆಗಿದ್ದರಿಂದ ನನಗೆ ಆ ಸೈಡ್ ಬಾರ್ ಅನ್ನೋದು ಒಂದು ಲೆಫ್ಟ್ ರೈಟ್ ಹ್ಯಾಂಡ್ ಸೈಡಲ್ಲಿ ನೋಡಿರ್ತೀರ, ಅದು ನನಗೆ ಅವಶ್ಯಕತೆ ಇಲ್ಲ. ಸೊ ಇದೆಲ್ಲ ಆದ ನಂತರ ಪಬ್ಲಿಷ್ ಕೊಡ್ತಾ ಇದ್ದೀನಿ. ಸೊ ಐ ಹ್ಯಾವ್ ಜಸ್ಟ್ ಕ್ರಿಯೇಟೆಡ್ ಒನ್ ಹೋಮ್ ಪೇಜ್. ರೈಟ್ ನೌ ಐ ಆಮ್ ಗೆಟಿಂಗ್ ಇನ್ ಟು ಅನ್ ಎಲಿಮೆಂಟ್ರಿ ನಾವು. ಈ 3 ಬಟನ್ಸ್ ಇರುವಂಥ ಎಲಿಮೆಂಟ್ರಿ ಕಿಟ್ಟಲ್ಲಿರುವಂತಹ ಥೀಮನ್ನು ನನಗೆ ಇನ್ಸ್ಟಾಲ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಸೊ ರೈಟ್ ನೌ ಐ ಆಮ್ ಜಸ್ಟ್ ಚೂಸಿಂಗ್ ವಿತ್ ದ ಫಸ್ಟ್ ಥೀಮ್. ಸೊ ನೋಡಿ ಇದು ಥೀಮ್ ಪರ್ಟಿಕ್ಯುಲರ್ ನನಗೆ ಇಷ್ಟ ಆಗಿರೋಂಥ ಒಂದು ಥೀಮ್ ಇದು. ಸೊ ಐ ಆಮ್ ಜಸ್ಟ್ ಸ್ಕ್ರಾಲಿಂಗ್, ಚೆನ್ನಾಗಿದೆ. ಇನ್ಸರ್ಟ್ ಅಂತ ಕೊಡ್ತಾ ಇದ್ದೀನಿ. ಒನ್ಸ್ ಯು ಹಿಟ್ ದ ಇನ್ಸರ್ಟ್ ಬಟನ್, ಯು ಹ್ಯಾವ್ ಟು ವೇಟ್ ಫಾರ್ ಸಮ್ ಫ್ಯೂ ಮಿನಿಟ್ಸ್ ಟು ಗೆಟ್ ಆಲ್ ದ ಫೈಲ್ಸ್ ಆನ್ ಬೋರ್ಡ್. ಸೊ ಒಂದ್ಸಲ ಆಗಿದ ತಕ್ಷಣನೇ ನಿಮ್ಮ ವೆಬ್ಸೈಟು ಇಲ್ಲಿ ಹೇಗಿದೆ ಅದೇ ರೀತಿ ಫ್ರಂಟ್ ಎಂಡಲ್ಲಿ ಕಾಣಿಸ್ಕೊಳ್ಳುತ್ತೆ. ಆ್ಯಂಡ್ ದೆನ್ ಯು ಹ್ಯಾವ್ ಟು ಯೂಸ್ ದ ಎಲಿಮೆಂಟ್ರಿ ಪ್ಲಗಿನ್ ಮುಖಾಂತರ ಯು ಹ್ಯಾವ್ ಟು ಗೋ ಆ್ಯಂಡ್ ಕಸ್ಟಮೈಸ್ ಇಟ್.